నాకు స్టిక్కర్ పడిపోయిందని అక్క వాళ్ళ ఇంటికి వచ్చిన. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಈಗ ನಿಮ್ಮ ಮೊಬೈಲಲ್ಲಿ ಎಂಟ್ರಿ ಕೊಟ್ಬಿಟ್ಟಿದ್ದಾರೆ ಈ ನಮ್ಮ ಡಿಂಪಲ್ ಶ್ರೀ ಬಂದಮೇಲೆ ನಮಗೆ ಏನೋ ಒಂದು ಟ್ರಾವೆಲಿಂಗು, ಎಂಟರ್ಟೈನ್ಮೆಂಟು, ಏನೋ ಒಂದು ಇನ್ಫಾರ್ಮೇಶನ್ನು, ಬ್ಯೂಟಿ ಏನೋ ಒಂದು ಇರಬೇಕು. ಈ ನನ್ನ ಚಿಕ್ಕ ಜರ್ನಿ ತೋರಿಸೋದಕ್ಕೆ ನಾನು ರೆಡಿ ಇದ್ದೀನಿ. ನೀವೆಲ್ಲರೂ ರೆಡಿ ಇದ್ದೀರಲ್ಲ? ಬನ್ನಿ ಫ್ರೆಂಡ್ಸ್, ನೋಡೇ ಬಿಡೋಣ ಏನೋದು. ಇವತ್ತಿನ ವ್ಲಾಗ್ ಏನಂದ್ರೆ, ನಮ್ಮ ಪಕ್ಕದ ಮನೆ ರೋಡಲ್ಲಿ ಒಂದ್ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಭಜನೆನ ಅಂದ್ರೆ ಇಷ್ಟು ಜೋರಾಗಿ ಮಾಡ್ತಿದ್ದಾರೆ ಅಂತ ನಮಗೂ ಗೊತ್ತಿರ್ಲಿಲ್ಲ. ಸಖತ್ತಾಗಿತ್ತು. ನನ್ಗಂತೂ ಸೀರಿಯಸ್ ಆಗಿ ಪೂಜೆಗೆ ಹೋದಂಗಂತೂ ಇರ್ಲಿಲ್ಲ, ಯಾವ್ದೋ ಮದ್ವೆಗೆ ಹೋದಂಗಿತ್ತು ಡೆಕೋರೇಷನ್ಸ್ ಎಲ್ಲ. ನೋಡಿದ್ರಲ್ಲ ಗೈಸ್, ಡೆಕೋರೇಷನ್ಸ್ ಯಾವ ರೇಂಜಿಗೆ ಮಾಡಿದ್ದಾರೆ ಅಂತ. ಆ್ಯಂಡ್ ಅಲ್ಲಿ ದೇವ್ರನ್ನ ನೋಡಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಲಕ್ಷಣವಾಗಿದ್ದಾರೆ ಅಂದರೆ ದೇವರು ಶಬರಿಮಲೆಯಲ್ಲಿ ಇರ್ತಾರಲ್ಲ ಅದೇ ರೀತಿ ಇದೆ. ಸಕ್ಕದಾಗಿ ಮಾಡಿದ್ದಾರೆ ಡೆಕೋರೇಷನ್ ಮಾತ್ರ. ನನಗಂತೂ ಶಬರಿಮಲೆ ರೆಪ್ಲಿಕೆ ಥರ ಕಾಣ್ತು ನನಗೆ. ಸಕ್ಕದಾಗಿದೆ ಗೈಸ್. ನಾನು ಒಂದು ನಿಮಿಷ ನೋಡಿದ ತಕ್ಷಣ ಅಪ್ಪಿ ಯಾವ್ದಾದ್ರು ಮದುವೆಗೆ ಬಂದ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟೆ. ನನ್ನ ಮೇಕಪ್ ಎಲ್ಲ ನೋಡ್ಬಿಟ್ಟು ಇಷ್ಟು ಸಿಂಪಲ್ ಆಗಿ ಬಂದ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡೆ. ಬಟ್ ನೋಡಿದ್ರೆ ಅದು ಪೂಜೆ ಮಾತ್ರನೇ. ಸಕ್ಕದಾಗಿ. ನಾವು ಹೋಗಿದ್ ಬಂದ್ಬಿಟ್ಟು ಅಯ್ಯಪ್ಪ ಭಜನೆಗೆ. ಸೊ ಅಲ್ಲಿ ಭಜನೆಯಲ್ಲಿ ಎಲ್ಲ ದೇವತೆ ಸಾಂಗ್ಸ್ಗಳೇ ತುಂಬಾ ಹಾಡಿದ್ರು. ಆಮೇಲೆ ಅಯ್ಯಪ್ಪ ಸಾಂಗ್ ಹಾಡು. ಗೈಸ್, ಬರೀ ದೇವ್ರೊಂದೇ ಅಲ್ಲ, ಅಲ್ಲಿ ಇಟ್ಟಿರೋ ದೀಪಗಳನ್ನ ನೋಡಿ ಗೈಸ್. ನೀವು ಲೆಕ್ಕ ಹಾಕಿ ನನಗೆ ಕಮೆಂಟ್ ಹಾಕಿ ಇಷ್ಟು ದೀಪಗಳಿದೆ ಅಂತ. ನಾನು ಅವಾಗ ಕರೆಕ್ಟಾ ಇಲ್ವಾ ಅಂತ ಹೇಳ್ತೀನಿ ಗೈಸ್. ನಾನು ಹೇಳ್ದೆ ಅಲ್ಲ ಹಾಡಾಡ್ತಿದ್ದಾರೆ ಅಂತ. ಅಲ್ಲಿ ನೋಡಿ ಗೈಸ್, ನಾನು ಝೂಮ್ ಮಾಡಿ ತೋರಿಸ್ತೀನಲ್ವಾ, ಅಲ್ಲಿ ಕೈ ಎತ್ತಿ ತೋರಿಸ್ತಾ ಇದಾರಲ್ಲ, ಸನ್ನೆ ಮಾಡ್ತಿದಾರಲ್ಲ, ಅವರೇ ಹಾಡ್ತಾ ಇರೋದು. ಹಾಡ್ತಾ ಅವ್ರ ಕೈ ಆಡಿಸ್. ನನಗಂತೂ ಆ ಡೆಕೋರೇಷನ್ ಮೇಲ್ಗಡೆ ಹಾಕಿದಾರಲ್ಲ ಹೂಗಳು, ಅದು ಮತ್ತೆ ಕಂಬ, ಇವೆಲ್ಲ ತುಂಬಾ ಇಷ್ಟ ಆಗೋಯ್ತು. ನೋಡಿದ ತಕ್ಷಣ ಒಂಥರ ತುಂಬಾ ಸಂತೋಷ ಆಗೋ ಥರ ಇತ್ತು ಗೈಸ್. ಇಲ್ಲಿ ಮನೇಲಿ ಕೂತಿರೋರು ಸ್ವಲ್ಪ ಜನ ಇದ್ರೆ, ಈಚೆಗಡೆನೂ ಫುಲ್ ಜನ ಇದ್ರು, ಜನನೂ ಜಾಸ್ತಿ ಇದ್ರು. ಆಮೇಲೆ ಅಲ್ಲಿ ಮುಂದ್ಗಡೆ ಕೂತಿದಾರಲ್ಲ ಅವರೆಲ್ಲ ಮಾಲೆ ಹಾಕಿರೋರು, ಸ್ವಲ್ಪ ಮುಂದೆ ಇರೋರೆಲ್ಲ ನೋಡಿ. ಗೈಸ್, ಈ ಪ್ಯಾರೆಟ್ ತರ ಇದೆಯಲ್ಲ, ಅದರಿಂದ ನೋಡ್ಕೊಂಡ್ಬಿಡಿ ಅಲ್ಲಿ ಡೆಕೋರೇಷನ್ ಹೆಂಗ್ ಕಾಣ್ತಾ ಇದೆ ಅಂತ. ಒಂದು ಹಾಕ್ಬಿಡಿ. ಗೈಸ್, ನಾನು ಆಗ್ಲೇ ಸರಿಯಾಗಿ ತೋರ್ಸೋಕ್ಕಾಗಿಲ್ಲ ಹಾಡಾಡ್ತಿರೋರ್ನ. ಇಲ್ಲಿ ನೋಡಿ ಎಷ್ಟು ದೊಡ್ಡ ಗ್ರೂಪ್ ಇದೆ ಇವ್ರದ್ದು ಅಂತ. ಇಷ್ಟು ಜನನು ಹಾಡಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಹಾಡಿದ್ರು ಎಲ್ಲ. ಮನೆ ಈಚೆಗಡೆ ಒಂದು ದೊಡ್ಡ ಸ್ಕ್ರೀನ್ ಹಾಕ್ಬಿಟ್ಟು ಅಲ್ಲಿ ಒಳಗಡೆ ಎಲ್ಲ ನಡೀತಾ ಇರೋ ಲೈವ್ನೆಲ್ಲ ತೋರಿಸ್ತಾ ಇದ್ರು, ಎಲ್ಲರೂ ನೋಡ್ಲಿ ಅಂತ. ಈಚೆಗಡೆನೂ ತುಂಬಾ ಜನ ಇದ್ರಲ್ಲ, ಅವ್ರಿಗೆಲ್ಲ ಕಾಣಿಸಲ್ಲ ಅಂತ ಅಲ್ಲಿ ತುಳಸಿಗಳನ್ನ ಈ ತರ ಎತ್ತಿ ಹಾಕ್ತಾ ಇದ್ದಾರೆ. ದೇವ್ರೆ ಏನೋ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ತರ ಮಲ್ಲಿಗೆ ಮಾಲೆಗಳಿತ್ತು.
ತಂದೆ ನೀನೆ ತಾಯಿ ನೀನೆ ಬಂಧು ನೀನೆ ಬಳಗ ನೀನೆ ಅಂದು ನೀನೆ ತಾಯಿ ನೀನೆ ಬಂಧು ನೀನೆ ಬಳಗ ನೀನೆ ಗೈಸ್ ಇಲ್ಲಿ ನೋಡಿದ್ರೆ ನಾನು ಒಂದು ಕ್ಯಾಮ್ರಾದಲ್ಲಿ ನನ್ನ ಫೋನಿಂದ ತೆಗ್ದಿದ್ದೀನಿ, ಇನ್ನೊಂದು ಫೋನಲ್ಲಿ ನನ್ನ ದೊಡ್ಡಮ್ಮ ಅಲ್ಲಿ ಟಿ ವಿನಲ್ಲಿ ಬರ್ತಿರೋದು ದೊಡ್ಡ ಸ್ಕ್ರೀನಲ್ಲಿ ಬರ್ತಿದ್ದಲ್ಲ ಅದನ್ನ ಈಚೆ ಕಡೆ ಅದನ್ನು ತೆಗಿದ್ದಾರೆ. ನೋಡಿ ಗೈಸ್ ನಾವೇನೇನು ಮಾಡ್ತೀವಿ ಅಂತ ಎರಡು ಸ್ಕ್ರೀನ್ಸಲ್ಲೂ ನೀನೆ ತಾಯಿ ನೀನೆ ಬಂದು ಗೈಸ್ ನಿಮ್ಮಲ್ಲಿ ಯಾರಾದರೂ ಅಲ್ಲಿ ಎಷ್ಟು ದೀಪಗಳಿದೆ ಅಂತ ಕೌಂಟ್ ಮಾಡಿ ಹೇಳಿದವ್ರ ಕಮೆಂಟ್ನ ನಾನು ಪಿನ್ ಮಾಡ್ತೀನಿ. ಸೊ ಪ್ಲೀಸ್ ಕೌಂಟ್ ಮಾಡಿ ಹೇಳಿ ಎಷ್ಟಿದೆ ಅಂತ. ಗೈಸ್ ಇಲ್ಲಿರೋದು ನಮ್ಮ ಅಕ್ಕನ ಮಗಳು ಹಿಮಾನಿ ಅಂತ. ಅವ್ರು ಹೇಳ್ತಿದ್ದಾರೆ ಏನಂದರೆ ನಾವಿವತ್ತು ಪೂಜೆ ಮಾಡ್ತಾ ಇದ್ದೀವಿ ಎಲ್ಲರೂ ನೋಡಿ ಗೈಸ್ ಅದು ಇದು ಅಂತ ಹೇಳ್ತಾ ಇದ್ದಾಳೆ ಹುಡುಗಿ. ಬನ್ನಿ ಇದೆಲ್ಲ ಕ್ಲೀನಾಗಿ ತೋರಿಸ್ತೀನಿ ಅಂತ ಆ ಪೂಜೆದೊಂದು ಟೂರ್ ಮಾಡ್ತಿದ್ದಾರೆ. ನಮ್ಮ ಅಕ್ಕ ನನಗೆ ಕುಂಕುಮ ಇಡ್ತಾ ಇದ್ದಾರೆ. నాకు స్టిక్కర్ పడిపోయిందని అక్క వాళ్ళ ఇంటికి వచ్చిన. సో ఇప్పుడు స్టిక్కర్ పెట్టుకుంటా కుంకుమ కూడా ఇచ్చింది అక్క. చూడండి గాయ్స్ పెద్ద బొట్టు. చూడండి ఇట్లా సౌండ్ అట్లా వింటుంటాయి. సైడ్
ಗೈಸ್ ಈ ದೊಡ್ಡ ಸ್ಕ್ರೀನಲ್ಲಿ ಆ ಹೂಗಳನ್ನೆಲ್ಲ ಹಾಕ್ತಾ ಇದ್ರೆ ತುಂಬ ಚೆನ್ನಾಗಿತ್ತು ರೆಕಾರ್ಡ್ ಮಾಡೋದಕ್ಕೆ, ಅದಕ್ಕೆ ರೆಕಾರ್ಡ್ ಮಾಡಿದೆ. ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಚೆನ್ನಾಗಿದೆಯಾ ಇಲ್ವಾ ಅಂತ. ಗೈಸ್ ಇಲ್ಲಿ ನೀವು ನೋಡೋದಾದರೆ ಶಬರಿಮಲೆಯಲ್ಲಿ ಈ ಥರ ಸ್ಟೆಪ್ಸ್ ಇರುತ್ತೆ, ಅಲ್ಲಿ ಒಂದೊಂದು ದೀಪ ಇರುತ್ತೆ. ಸೊ ಈ ಥರ ಎಲ್ಲ ಒಂದೊಂದು ದೀಪನೂ ಹಚ್ತಾ ಇದ್ದಾರೆ ಅವರು. ಈ ಥರ ಮಾಡ್ತಾರೆ, ನೀವು ನೋಡ್ತಿದ್ರೆ ಶಬರಿಮಲೆಯಲ್ಲೂ ಮಾಡ್ತಾರೆ ಈ ಥರ ಎಲ್ಲ. ಸೊ ಅದೇ ಥರ ಇಲ್ಲೂ ಬೆಳಗಿಸಿ ಅದರಿಂದ ಪೂಜೆನ ಎಂಡ್ ಮಾಡಿದ್ರು. ಹಿಮಾನಿ ಹಾಯ್ ಚೇ ಹಾಯ್. ಗೈಸ್ ಇಷ್ಟೊಂದು ಜನ ಇದ್ರು, ಈ ಥರ ಒಂದು 3-4 ರೌಂಡ್ ಆಯಿತು ಇಲ್ಲಿ ಊಟ. ನಾನು ನೋಡಿರೋ ಪ್ರಕಾರ ನನ್ನ ಕಣ್ಮುಂದೆನೇ 3 ರೌಂಡ್ಸ್ ಆಯಿತು. ಸೊ ಆಮೇಲೆ ಎಷ್ಟಾಯ್ತು ಅಂತ ನಾನು ನೋಡಿಲ್ಲ ಕರೆಕ್ಟಾಗಿ. ಅಲ್ಲಿ ನೋಡ್ತಿದ್ದೀರಲ್ಲ ಗೈಸ್, ಅಲ್ಲಿ ಫಸ್ಟ್ ಅಯ್ಯಪ್ಪ ಸ್ವಾಮಿಗಳಿಗೆ ಬಡಿಸಿದಾದ್ಮೇಲೆ ನಮಗೆಲ್ಲ ಬಡಿಸೋರು. ಸೊ ಅದೇ ಥರ ಇಲ್ಲೂ ಮಾಡಿದ್ರು, ಅವ್ರಿಗೆಲ್ಲ ಬಡಿಸಾದ್ಮೇಲೆ ನಮ್ಗೆ ಬಡಿಸಿದ್ರು ಇಲ್ಲಿ. ಇನ್ನು ಈ ಎಲ್ಲೆಲ್ಲಿ ನೋಡಿಬಿಟ್ರೆ ನಮಗೆ ಪಾಯಸ, ಪಂಚಾಮೃತ, ಅಲ್ಲಿ ಹಲ್ವಾ, ಇನ್ನು ಮಿಕ್ಕಿದೇನೋ 1-2-3 ಪಲ್ಯ ಹಾಕಿದ್ರು. ನಾನು ಹಾಕಿಸ್ಕೊಂಡಿಲ್ಲ ಜಾಸ್ತಿ ಪಲ್ಯ. ಆ್ಯಂಡ್ ಆಲೂ ಪಲ್ಯ, ಆಲೂ ಫ್ರೈ ಥರ ಇತ್ತು ಅದು ಪಲ್ಯ. ಆ್ಯಂಡ್ ಪನ್ನೀರ್ ಫ್ರೈ, ಪುಳಿಯೋಗರೆ, ಚಪಾತಿ ಮತ್ತು ಪನ್ನೀರ್. ಆ ಸ್ವೀಟ್ ಹೆಸರೇನೋ ನನಗೆ ಗೊತ್ತಿಲ್ಲ, ನೀವೇ ಕಮೆಂಟ್ ಡೌನ್ ಮಾಡಿ. ಆ್ಯಂಡ್ ಸಾಬುದಾನ ಇಡ್ಲಿ, ಆ್ಯಂಡ್ ಅದಕ್ಕೆ ಆಲೂ ಸಾರು, ಆ್ಯಂಡ್ ದೋಸೆ ವಿತ್ ಚಟ್ನಿ. ಇದೆಲ್ಲ ಐಟಮ್ಸ್ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ನಾನು ಮೊದಲನೇ ಬಂತಿಲ್ಲಿ ಕೂತ್ಕೊಂಡೆ, ಇಲ್ಲಿ ನಮ್ಮಮ್ಮ 2ನೇ ಬಂತಿಲ್ಲಿ ಕೂತಿದ್ದಾರೆ, ಊಟ ಮಾಡ್ತಿದ್ದಾರೆ. ನನ್ನ ಕ್ಯಾಮ್ರಾ ನೋಡ್ಬಿಟ್ಟು ಹಾಯ್ ಹೇಳ್ತಿದ್ದಾರೆ. ಸೊ ಬಟ್ ದಿಸ್ ಮೈ ವ್ಲಾಗ್ ಗಾಟ್ ಎನ್ ಎಂಡ್. ವೆಯ್ಟ್ ಫಾರ್ ದ ನೆಕ್ಸ್ಟ್ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ತಂಗಿ UKದು ಸ್ಪೆಷಲ್ಸ್ ಎಲ್ಲ ಹಾಕ್ತೀನಿ, ಎಲ್ಲ ನೋಡ್ತಾ ಇರಿ ಗೈಸ್. ಪ್ಲೀಸ್ ಫಾಲೋ ಫಾರ್ ಮೋರ್ ಅಪ್ಡೇಟ್ಸ್ ಅಬೌಟ್ ಇದು. HD ನಲ್ಲಿ ತೆಗೆದಿರೋದು ವಿಡಿಯೋ, ಇದನ್ನು ಫಾಸ್ಟಾಗಿ ಇಟ್ಬಿಟ್ಟಿದ್ದೀನಿ, ಸಾರಿ. ಬಟ್ ಇದು ನನಗೆ ಬೇಕಾಗಿತ್ತು ಈ ಕ್ಲಿಪ್ಪಿಂಗ್. ಮಿಕ್ಕಿದೆಲ್ಲ ಕ್ಲಿಪ್ಪಿಂಗಿಂತ ಇದು ಕ್ಲಾರಿಟಿ ಸಕ್ಕದಾಗಿದೆ, ನೋಡಿಬಿಡಿ.